ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ 21 ಗುಂಟೆ ಜಮೀನಿನ ಸಂಬಂಧ ಸಿದ್ದಯ್ಯ ಹಾಗೂ ಉಪವಿಭಾಗಾಧಿಕಾರಿಗಳ ವಿರುದ್ಧ ರಶ್ಮಿ ಎಂಬುವವರು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರ ಅಂತ ಸಿದ್ದಯ್ಯ ಅವರ ಪುತ್ರ ಸುಮಂತ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಾದಕ್ಕೆ ಕಾರಣವಾಗಿರುವ 21 ಗುಂಟೆ ಜಮೀನು 1938 ರಿಂದ 1968ರವರೆಗೆ ತಾತ ಜವರೇಗೌಡ ಅವರ ಹೆಸರಿನಲ್ಲಿದ್ದು ಅನುಭವದಲ್ಲಿ ಇತ್ತು. 1969 ರಿಂದ 70ರಲ್ಲಿ ಆರ್ಟಿಸಿ ಇಂಡೀಕರಣ ಮಾಡುವಾಗ ಅಂದಿನ ತಹಶೀಲ್ದಾರ್ ಅಕ್ರಮವಾಗಿ ಚೆನ್ನೇಗೌಡ ಬಿನ್ ಮಲ್ಲೇಗೌಡ ಎಂಬುವವರಿಗೆ ಅಕ್ರಮವಾಗಿ ಆರ್ಟಿಸಿ ಇಂಡೀಕರಣ ಮಾಡಲಾಗಿತ್ತು ಎಂದರು. ಸದರಿ ಜಮೀನಿನ ವಿಚಾರವಾಗಿ 2015-16ರಿಂದ ಸತತ 10 ವರ್ಷಗಳು ಹೋರಾಟ ನಡೆಸುವ ವೇಳೆಯಲ್ಲಿ ರಶ್ಮಿ ಅವರಿಗೆ ದಾನವಾಗಿ ನೀಡಿದ್ದು, ನಾನು ದಾಖಲಾತಿಗಳನ್ನು ಸಂಗ್ರಹಿಸಿ ಒದಗಿಸಿದ ಫಲವಾಗಿ ನ್ಯಾಯಾಲಯವು ನಮ್ಮ ಪರವಾಗಿ ತೀರ್ಪು ನೀಡಿದೆ ಅಂತ ಹೇಳಿದರು. ರಾತ್ರೋರಾತ್ರಿ ಅಕ್ರಮವಾಗಿ 50 ವರ್ಷಗಳ ಹಿಂದೆ ನಿಧನರಾದ ಜವರೇಗೌಡ ಅವರ ಹೆಸರಿಗೆ ಆರ್ಟಿಸಿ ಮಾಡಲಾಗಿದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಆನ್ಲೈನ್ನಲ್ಲಿ ಬೆರಳಚ್ಚು ನೀಡಿದಾಗಿ ಕಾರ್ಯೋತ್ತರದಲ್ಲಿ 48 ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ಅದು ಅಂಗೀಕಾರವಾಗಬಹುದು. ಇದು ಅಧಿಕಾರಿಗಳು ಕುಳಿತು ಮಾಡಿರುವುದಲ್ಲ, ಗಣಕಯಂತ್ರದಲ್ಲಿ ಆಗಿರುವ ಪ್ರಕ್ರಿಯೆ ಅಂತ ಸಮರ್ಥಿಸಿಕೊಂಡರು. ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮದ ಸಿದ್ದಯ್ಯನವರ ಮಗನಾದ ನಾನು ಮತ್ತು ಜವರೇಗೌಡ ಬಿನ್ ಹೊಟ್ಟೆಬೋರೇಗೌಡರ ಮೊಮ್ಮಗನಾಗಿ ಇಲ್ಲಿ ಬಂದಿರ್ತೇನೆ. ಈಗ ಒಂದು 3-4 ದಿನದಿಂದ ಒಂದು ನಮ್ಮ ಕುಟುಂಬದ ಮತ್ತು ಕಂದಾಯ ಅಧಿಕಾರಿಗಳ ಮೇಲೆ ಒಂದು ಆರೋಪ ಮತ್ತು ಒಂದು ಅಪವಾದ ಬಂದಿರ್ತದೆ. ಅದು ಯಾವುದ್ರ ಬಗ್ಗೆ ಅಂತಂದರೆ, ಆರ್ಮೀಸ್ ಪ್ರಕರಣ ಬಂದು 71/24. ಈ ಪ್ರಕರಣದಲ್ಲಿ ನಮ್ಮ ತಾತನಾದ ಜವರೇಗೌಡ ಬಿನ್ ಹೊಟ್ಟೆಬೋರೇಗೌಡವರಿಗೆ ಖಾತೆಯಾಗಿರ್ತದೆ. ಈ ಜಮೀನು, ಈ ಪ್ರಾಪರ್ಟಿ ಬಂದು ನಮಗೆ 1938ರಲ್ಲಿ ಕ್ರಯ ಆಗಿರ್ತದೆ. ಈ ಕ್ರಯದಂತೆ ಏನಾಗಿದೆ ಅಂತಂದರೆ, ಕ್ರಯ ಆಗಿದ್ದು 1968 ಗಂಟ ಫಸಲು ಪಾಣಿ ಬರ್ತದೆ. ಫಸಲು ಪಾಣಿ ಬಂದು 68 ನಂತರ ಕೈ ಬರವಣಿಗೆ ಆರ್ಟಿಸಿ ಬರಬೇಕಾದ ಸಂದರ್ಭದಲ್ಲಿ ಬೇರೆಯವರ ಕೈ ತಪ್ಪಿ ಮೂಲ ಖಾತೆದಾರರಾದ ಚೆನ್ನೇಗೌಡ ಬಿನ್ ಮಲ್ಲೇಗೌಡ ಅವ್ರ ಹೆಸರಿಗೆ ತಿರ್ಗಾ ಅವ್ರ ಹೆಸರಿಗೆ ಖಾತೆ ಕೂರುತ್ತೆ. ಇದನ್ನೇ ಪ್ರಶ್ನೆ ಮಾಡಿ ನಾವೇನು ಮಾಡ್ತೀವಿ, ಮಾಮೂಲಿ ಕಂದಾಯ ಅಧಿಕಾರಿಗಳಿಗೆ ಅಪೀಲ್ ಹೋಗಿರ್ತೀವಿ. ಈ ಅಪೀಲ್ ಹೋಗಿರೋ ಸಂದರ್ಭದಲ್ಲಿ ಏನು ಅಂತಂದರೆ, ಇದು ನಿನ್ನೆ ಮೊನ್ನೆ ಒಂದು 10 ತಿಂಗಳು 11 ತಿಂಗಳಿಂದ ಆಗಿರುವಂಥ ಯಾವುದು ಆದೇಶ ಆಗಿಲ್ಲ. ಇದು ಬಂದು 10-11 ವರ್ಷದಿಂದ ಪ್ರಕರಣ ನಡೆದು ಅಂತಿಮವಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಾದಮೇಲೆ ನಮ್ಮಂತೆ ಇದು ಅಂದರೆ ಲೀಗಲ್ ಆಫ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದೀನಿ, ಕೊಟ್ಟಾದ ನಂತರ ನಮಗೆ ಖಾತೆ ಬಂದಿದೆ. ಇಷ್ಟು ದಿನ ಗಂಟ ನಮಗೆ ಹೆಸರು ಖಾತೆ ಇರಲಿಲ್ಲ. 68 ಗಂಟೆ ಮಾತ್ರ ನಮ್ಮ ಹೆಸರು ಖಾತೆ ಇತ್ತು. 68 ನಂತರ ಕೈ ಬರವಣಿಗೆ ಆರ್ಟಿಸಲ್ಲಿ ಬಂದಿರಲಿಲ್ಲ. ಈಗೇನಾಗಿದೆ, ಈ ವಿವಾದ ಮಾಡಿ ನಮ್ಮ ಇದ್ರ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತು ಕಂದಾಯ ಅಧಿಕಾರಿಗಳ ಮೇಲೆ ಬಂದಿದೆ. ಅದಕ್ಕೆ ಫುಲ್ಲು ಡಾಕ್ಯುಮೆಂಟ್ಸ್ ಏನು ಬೇಕೋ ಅದನ್ನು ನಿಮಗೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ಅದರಲ್ಲಿ ಏನೇ ಒಂದು ಡೌಟ್ಸ್ ಇದ್ರೆ ಬೇಕಾದ್ರೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡಿಕೊಡ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಸುಮ್ಮನೆ ಅಪವಾದ ಮಾಡಿ ಇಲ್ಲದೇ ಇರೋದನ್ನೆಲ್ಲ ಮಾರ್ಗನ ಚೇಂಜ್ ಮಾಡಿ ಒಂದು ಅಧಿಕಾರಿಗಳ ಮೇಲೆ ತಪ್ಪು ಮಾಹಿತಿ ಕೊಡೋದು ತುಂಬಾ ಅಪರಾಧ. ಅದು ಸರ್, ಪ್ರಾಪರ್ಟಿ ಬಂದು ಇದೆ, ಅವ್ರ ಹೆಸರಲ್ಲಿ ಇತ್ತು ಸರ್. ಈಗ ಕೋರ್ಟಲ್ಲಿ ಆದೇಶ ನಡಿಬೇಕಾದ್ರೆ ಒಬ್ಬರ ಹತ್ರ ಇರೋ ಹೆಸರು RTC MR ಇರಬೇಕಾದ್ರೆ ಇನ್ನೊಬ್ರಿಗೆ ಮಾಡ್ಬೋದಾ? ಅದು ನಾನು ಹೇಳ್ತಾರೋ ಏನೋ ಪ್ರಾಬ್ಲಮ್ ಇಲ್ಲ ಅಂದರೆ ಮಾಡ್ಬೋದಾ ಸರ್? ಆ ಸಂದರ್ಭದಲ್ಲಿ ನನ್ನ ಕೋರ್ಟಲ್ಲಿ ಆದೇಶ ನಡೀತಾ ಇರಬೇಕಾದ್ರೆ, ಮಾಮೂಲಿ ಅದು ಪ್ರಕರಣ ನಡಿಬೇಕಾದ್ರೆ ಆ ಟೈಮಿಂಗ್ಸಲ್ಲಿ ಅದನ್ನ ಚೇಂಜಸ್ ಮಾಡವ್ರೆ. ಆ ಟೈಮಿಂಗ್ಸಲ್ಲಿ ಏನು ಮಾಡಿದ್ರು, ನಾನು ಇವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾಯಿದ್ದೆ. ಆ ಟೈಮಿಂಗ್ಸಲ್ಲಿ ಒಂದೇ ಒಂದು ಪೇಪರು ಅವ್ರನ್ನ ಮೂಲ ನಮ್ಗೆ ಕೈ ಕೊಡಬೇಕಾದ್ರೆ ಅವ್ರ ಮೂಲ ಹೆಂಗೆ ಬಂತು ಅಂತ ಕೇಳಿದರು. ಆ ಪೇಪರ್ ನನ್ನ ಹತ್ರ ಸಿಕ್ಕಿರಲಿಲ್ಲ. ಆ ಪೇಪರ್ ಹುಡುಕ್ಬೇಕಾದ್ರೆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ನೀವು ನನಗೆ ಇನ್ನೊಂದೇನು ಅಂತಂದರೆ, ಇದರಲ್ಲಿ ಸಿವಿಲ್ಗೆ ಹೋಗಿ ಅಂತಂದ್ಬಿಟ್ಟು ತಹಸೀಲ್ದಾರ್ ಕೊಟ್ಟರು. ಸಿವಿಲ್ಗೆ ಹೋಗಿ ನೀವು, ಇದು ನಮ್ಮ ಇದಕ್ಕೆ ಅಂಡರ್ ಬರೋಲ್ಲ, ಸಿವಿಲ್ಗೆ ಹೋಗಿ ಅಂತ ಕೊಟ್ಟರು. ಸರಿ ಸರ್ ಆಯಿತು ಅಂತಂದ್ಬಿಟ್ಟು ನಾನು ಸಿವಿಲ್ಗೂ ಅಪೀಲ್ ಹೋಗಿದ್ದೀನಿ. ಮತ್ತು ಇವ್ರು ಕೇಳಿದ ಡಾಕ್ಯುಮೆಂಟ್ಸ್ ನನಗೆ ಸಿಕ್ಕಾದ್ಮೇಲೆ ಏನು ಮಾಡಿದೆ, ಕಂದಾಯ ಅಧಿಕಾರಿಗಳಿಗೆ ಅಲ್ಲೂ ಒಂದು ಅಪೀಲ್ ಬಂದೆ. ಅಪೀಲ್ ಬಂದಾದಮೇಲೆ ಏನಾಯಿತು, ಲೀಗಲ್ ಆಫ್ ಡಾಕ್ಯುಮೆಂಟ್ಸ್ ಸಿಕ್ತು ನನಗೆ ಅಂದಮೇಲೆ ಆ್ಯಕ್ಚುಲಿ ಅದಾಗಲೇಬೇಕು, ಅದಾಗಿದೆ ಅವ್ರ ಹೆಸರಲ್ಲಿ. ಸರ್ ಇನ್ನೊಂದೇನು ಅಂತಾರೆ, ಅಲ್ಲಿ ಕ್ರೈಸಲ್ಲಿ ಆದೇಶದಲ್ಲಿ ಲೆಟ್ರ್ ಬರೆದಿದ್ದಾರೆ. ಏನಂತ, ಇದರಲ್ಲಿ ರಶ್ಮಿ ಅವರಿಗೆ
MR ಮತ್ತು RTC ಇಂಡೀಕರಣ ಆಗಿದೆ ಅಂತ. ಅದರಲ್ಲಿ ನಿಮಗೆ 9ನೇ ಕಾಲಮ್ನಲ್ಲಿ ನೋಡಿ, ಅಂದರೆ ಯಾವುದೇ ಜಮೀನಿಗೆ ಸಂಬಂಧಿಸಿದಂತೆ 2 ನೋಂದಾಯಿತ ಪ್ರಕ್ರಿಯೆಯು ನಡೆದರೆ ಮೊದಲನೆಯ ನೋಂದಾಯಿತ ಪ್ರಕ್ರಿಯೆ ಸಿಂಧುವಾದದ್ದು. ಅಂದರೆ ಅದು ಎಷ್ಟೇ ಬಾರಿ ಪರಬಾರೆ ಆಗಿದ್ರು ಮೊದಲನೇ ಹಂತದಲ್ಲಿ ಯಾರಿಗೆ ಅದು ಕ್ರಿಯೆ ಆಗಿದೆ ಅದು ಅವ್ರಿಗೇ ಊರ್ಜಿತ ಅದು ಅನ್ನೋದನ್ನ ಸ್ಪಷ್ಟವಾಗಿ ಕಂದಾಯ ಇಲಾಖೆಯವರು ಆದೇಶ ಮಾಡಿದ್ದಾರೆ. ಅದಾದ ನಂತರ ನಮ್ಮ ತಂದೆ ಮತ್ತು ಇದೊಂದು ಸರ್, ನಮಗೆ ಈ ಹಂತದಲ್ಲಿ ಒಂದೇದಲ್ಲಿ ಡೈರೆಕ್ಟ್ ಪ್ರಕರಣದಲ್ಲಿ ನಮ್ಗೆ ಆದೇಶ ಆಗಿಲ್ಲ. ಮಾನ್ಯ ತಹಸೀಲ್ದಾರ್ ಅವರು ಇದರಲ್ಲಿ ಪ್ರಕರಣದಲ್ಲೂ ನಮ್ಗೆ ಆದೇಶ ಆಗಿದೆ. ಏನು ಅಂತಂದರೆ, ಒಬ್ಬ ಅಧಿಕಾರಿಗೆ ಸುಮಾರು ಕೆಲಸಗಳಿರ್ತದೆ. ಅವ್ರು ಫ್ರೀ ಟೈಮಿಂಗ್ಸಲ್ಲಿ ಯಾವಾಗ ತಂದು ಆ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಆ ಟೈಮಿಂಗ್ಸೆಲ್ಲ ಬರೋಲ್ಲ. ಅದು ನಾನು ಅದನ್ನೇ ಹೇಳಿದ್ದು, ಆಲ್ ಓವರ್ ಕರ್ನಾಟಕದ್ದು ಒಂದು ಸಲ ಕೊಟ್ಟಾಗ ಅದು ಬ್ಯಾಚ್ ವೈಸ್ ಬ್ಯಾಚೇ ಆಗೋದಂತೆ. ಅದು ಯಾಕಂದ್ರೆ ಆನ್ಲೈನ್ದು ಏನೂ ಮಾಡೋಕ್ಕಾಗಲ್ಲ. ಬಟ್ ಕೊಟ್ಟಾದಮೇಲೆ 24 hours 48 hours ಯಾವಾಗ ಬೇಕಾದ್ರೆ ಕುತ್ಕೋಬೋದು, ಅಷ್ಟಿದೆ.